ವೃಷಭ ರಾಶಿಯವರಿಗೆ ಈ ಹೊಸ ವರ್ಷವು ಏನೇನು ಹೊಸತನವನ್ನ, ಹೊಸ ಯೋಗಗಳನ್ನ ಹೊತ್ತು ತರಲಿದೆ, ಅದೇ ರೀತಿ ಏನೇನು ಸಂಕಷ್ಟಗಳು ಬರಬಹುದು, ಅದಕ್ಕೆ ಪರಿಹಾರೋಪಾಯ ಏನು ಅನ್ನುವುದನ್ನ ನಾವು ಇವತ್ತ ನೋಡೋಣ. ಬಂಧುಗಳೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಇದೇ ರೀತಿಯ ಒಳ್ಳೊಳ್ಳೆಯ ಜ್ಯೋತಿಷ್ಯದ ವಿಡಿಯೋಗಳನ್ನು ಆಗಾಗ ನಾವು ತಲುಪಿಸುತ್ತೇವೆ. ಜ್ಯೋತಿಷ್ಯ ಶಾಸ್ತ್ರ ವೃಷಭ ರಾಶಿಯನ್ನ ಸ್ಥಿರವಾದ ರಾಶಿ ಅಂತ ಹೇಳ್ತದೆ. ವೃಷಭ ರಾಶಿಯವರು ಸಾಮಾನ್ಯವಾಗಿ ಗಟ್ಟಿಗುಂಡಿಗೆಯವರಿರ್ತಾರೆ. ಕಷ್ಟವೇ ಬರಲಿ, ನಷ್ಟವೇ ಆಗಲಿ, ಸುಖ ದುಃಖ ಯಾವುದೇ ಇರಲಿ, ಆ ಸಮಯದಲ್ಲಿ ಅವರು ಅಚಲವಾಗಿ ನಿಲ್ತಾರೆ. ಭೂಮಿಯಂತ ಗುಣವುಳ್ಳವರು ಈ ವೃಷಭ ರಾಶಿಯವರು ಅಂತ ಹೇಳಲಾಗುತ್ತೆ. ಆ ಗುಣ ಈ ವರ್ಷದಲ್ಲಿ ಅವರಿಗೆ ಅವಶ್ಯಕತೆ ಖಂಡಿತ ಬೀಳಲಿದೆ. ಯಾಕಂದರೆ ಒಂದು ಕಡೆಯಿಂದ ಗುರುಬಲ, ಇನ್ನೊಂದು ಕಡೆಯಿಂದ ವಕ್ರನಾಗುವ ಶನಿ, ಮತ್ತೊಂದು ಕಡೆಯಿಂದ ರಾಹು, ಇನ್ನೊಂದು ಕಡೆಯಿಂದ ಕೇತು, ಹೀಗೆ ನಾನಾ ದಿಕ್ಕುಗಳಿಂದ ಮಿಶ್ರವಾದ ಫಲವನ್ನ ಈ ವರ್ಷ ವೃಷಭ ರಾಶಿಯವರು ಅನುಭವಿಸಲಿದ್ದಾರೆ. ವರ್ಷದ ಆರಂಭದಲ್ಲಿ ಅಂದರೆ ಜನವರಿ, ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳವರೆಗೆ ಗುರುವು ಮೇಷರಾಶಿಯಲ್ಲಿ ಇರ್ತಾನೆ. ಅಂದರೆ ವೃಷಭ ರಾಶಿಗೆ 12ನೇ ಮನೆಯಲ್ಲಿ ಗುರು ಇರ್ತಾನೆ. ಮೇ ತಿಂಗಳ ನಂತರ ಗುರು ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ನೋಡಿ, ಜನ್ಮ ಗುರುವಿನ ಆಗಮನವಾಗುತ್ತೆ. ಅಂದರೆ ಇದು ಒಂದು ರೀತಿಯಿಂದ ಗುರುಬಲದ ಆಗಮನವಾದಂತೆ. ಗುರುಬಲ ಬಂದರೆ ಕೇಳಬೇಕಾ ನೀವು ಅಲ್ವೇ? ಶಿಕ್ಷಣ, ಮದುವೆ, ಹಣಕಾಸು, ಆರೋಗ್ಯ ಎಲ್ಲದರಲ್ಲೂ ಗುರು ಕೊಡಗೈದಾನೆ. ಮೇಷರಾಶಿಯವರಿಗೆ ಸಾಕಷ್ಟು ಈ ವರ್ಷ ಹರಸಿದ್ದಾನೆ. ಆದರೆ ವೃಷಭ ರಾಶಿಯವರಿಗೆ ಒಂದು ಸಮಸ್ಯೆ ಇದೆ. ಅದೇನು ಅಂದರೆ ಗುರು ವೃಷಭ ರಾಶಿಗೇನೋ ಬರ್ತಾನೆ, ಆದರೆ ವೃಷಭ ರಾಶಿಗೆ ಅಧಿಪತಿ ಯಾರು? ಅದು ಶುಕ್ರ. ಜ್ಯೋತಿಷ್ಯದ ಅನುಸಾರ ಶುಕ್ರ ಮತ್ತು ಗುರುಗಳು ಇಬ್ಬರು ಶತ್ರು ಆಗಬೇಕು. ಗುರು ಈಗ ಶತ್ರುವಿನ ಮನೆಯಾದ ವೃಷಭಕ್ಕೆ ಬರ್ತಾನೆ. ನೀವೇ ಯೋಚನೆ ಮಾಡಿ, ನೀವು ನಿಮ್ಮ ಶತ್ರುವಿನ ಮನೆಗೆ ಹೋದಾಗ ಆ ಶತ್ರುವಿನ ಮನೆಗೆ ಮತ್ತು ಮನೆಯವರಿಗೆ ನೀವು ಅಷ್ಟು ಸುಲಭವಾಗಿ ಪ್ರೀತಿ, ಪ್ರೇಮ, ಕೊಡುಗೆ, ಗಿಫ್ಟ್ಸು, ವರ ಇಂಥದ್ದು ಏನನ್ನಾದರೂ ಕೊಡ್ತೀರಾ? ನಿಮ್ಮ ಗೆಳೆಯರ ಮನೆಯಲ್ಲಿ ನೀವು ಇದ್ದ ಹಾಗೆ ನಿಮ್ಮ ಶತ್ರುವಿನ ಮನೆಯಲ್ಲಿ ಉದಾರವಾಗಿ ಇರ್ತೀರಾ? ಖಂಡಿತ ಇರೋದು. ಶತ್ರುವಿನ ಮನೆಯವರು ಏನೇ ಮಾಡಿದರೂ ನಿಮಗೆ ಅಷ್ಟು ಸುಲಭವಾಗಿ ತೃಪ್ತಿ ಆಗೋದಿಲ್ಲ. ಅದೇ ಗೆಳೆಯನ ಮನೆಯಲ್ಲಿ ಅವರು ಏನೇ ಮಾಡದೇ ಇದ್ರು 4 ಉಪಚಾರದ ಮಾತುಗಳನ್ನಾಡಿದರೆ ಸಾಕು, ಮನಸ್ಸು ಹಿಗ್ಗಿ ಬಿಡುತ್ತದೆ, ಖುಷಿಯಾಗಿ ಬಿಡುತ್ತದೆ. ಇಲ್ಲಿ ಗುರುಗೂ ಕೂಡ ಅದೇ ಭಾವ ಬರುತ್ತೆ. ಅಂದರೆ ಶುಕ್ರನ ಮನೆಯಾದ ವೃಷಭಕ್ಕೆ ಗುರು ಬಂದಿರುವ ಕಾರಣ ಸ್ವಲ್ಪ ಆತ ಬಿಗಿಯಾಗಿ ಬಿಡ್ತಾನೆ. ವೃಷಭ ರಾಶಿಯವರನ್ನ ಪರೀಕ್ಷಿಸಿ ನೋಡ್ತಾನೆ. ಏನಾದರೂ ಕೊಡಬೇಕಾದ್ರೆ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ತಾನೆ. ಅದೇ ಮೇಷರಾಶಿಯಲ್ಲಿ ಆ ಕೆಲಸವನ್ನು ಆತ ಮಾಡುವುದಿಲ್ಲ. ಯಾಕಂದರೆ ಅಲ್ಲಿ ಅದು ಮಂಗಳನ ರಾಶಿ. ಮಂಗಳನಿಗೂ ಮತ್ತು ಗುರುವಿಗೂ ಶತ್ರುತ್ವ ಇಲ್ಲ, ಅಲ್ಲಿ ನಡೆಯುತ್ತೆ. ಅಲ್ಲಿ ಆತ ಧಾರಾಳವಾಗಿ ಕೊಟ್ಟು ಬಂದು ಬಿಡ್ತಾನೆ. ಇಲ್ಲಿ ವೃಷಭದವರನ್ನ ಗುರು ಪರೀಕ್ಷೆ ಮಾಡ್ತಾನೆ. ನೀವು ವೃಷಭ ರಾಶಿಯವರು ಈ ವಿಚಾರವನ್ನ ಈ ವರ್ಷ ತಲೆಯಲ್ಲಿ ಇಟ್ಟುಕೊಂಡು ಬಿಡಿ. ಏನು ಅಂದರೆ, ನೀವು ಶುದ್ಧರಾಗಿ ಬದುಕಿದರೆ, ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ, ನೀವು ನಿಯತ್ತಿನಿಂದ ಇದ್ದರೆ ಗುರು ನಿಮ್ಮನ್ನ ಮೆಚ್ಚುತ್ತಾನೆ, ನಿಮಗೆ ಹರಸ್ತಾನೆ. ನಿಮ್ಮಲ್ಲಿ ನಿಯತ್ತಿಲ್ಲ, ನೀವು ಅಪ್ರಾಮಾಣಿಕರಾಗಿದ್ದೀರಿ, ಆಲಸಿಗಳಾಗಿದ್ದೀರಿ ಅಂದರೆ ಗುರು ಹೀಗೆ ಬಂದು ಹಾಗೆ ಹೋಗೋದ್ರ ಜೊತೆಗೆ ಒಂದಷ್ಟು ಹಾನಿಯನ್ನು ಕೂಡ ಮಾಡಿ ಹೋಗಿಬಿಡ್ತಾನೆ. ಇದೊಂದು ಎಚ್ಚರಿಕೆ ನಿಮ್ಮ ತಲೆಯಲ್ಲಿ ಅಕ್ಷರಶಃ ಇರಲಿ. ಹರ ಮುನಿದರು ಗುರು ಕಾಯುವ ಅಂತ ಸುಮ್ಮನೆ ಹೇಳಿದ್ದಲ್ಲ. ಆ ಶಿವನೇ ಮುನಿದರು ಗುರು ನಮ್ಮನ್ನು ಕಾಯ್ತಾನೆ ಅಂತ ನಮ್ಮ ಅನುಭಾವಿಕರು ಹೇಳಿಕೊಳ್ತಿದ್ರು. ನ ಗುರು ರಧಿಕಂ, ಗುರುವಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತಲೂ ಹೇಳ್ತಿದ್ರು. ಇದಕ್ಕಾಗಿ ನೀವು ಶುದ್ಧರಾಗಿದ್ದರೆ, ಶಿಷ್ಯರು ಶುದ್ಧರಾಗಿದ್ದರೆ ಗುರು ಮೆಚ್ಚುತ್ತಾನೆ. ಶಿಷ್ಯರು ಅಶುದ್ಧರಾದರೆ ಗುರು ಶಾಪವನ್ನು ಕೊಡ್ತಾನೆ. ಈ ಮಾತು ನಿಮಗೆ ವೃಷಭ ರಾಶಿಯವರಿಗೆ ಸ್ಪಷ್ಟವಾಗಿ ನೆನಪಿರಲಿ. ಮೇ 1ರ ನಂತರ ಜನ್ಮ ಗುರುವಿನ ಆಗಮನವಾಗುತ್ತೆ. ಸರಿ, ಇನ್ನು 10ನೆಯ ಮನೆಯಲ್ಲಿ ಶನಿ ಸ್ಥಾಪಿತನಾಗಿದ್ದಾನೆ. ಈತ ವರ್ಷ ಪೂರ್ತಿ ಅದೇ ಮನೆಯಲ್ಲೇ ಇರಲಿದ್ದಾನೆ. ಈ ಶನಿ ವಕ್ರನಾಗುತ್ತಾನೆ. ಆ ಕಾರಣದಿಂದಾಗಿ ನಿಮಗೆ ಹಣಕಾಸಿನ ಸಮಸ್ಯೆಯನ್ನು ಈತ ಉಂಟು ಮಾಡಲಿದ್ದಾನೆ. ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಹಣಕಾಸಿನ ಸಮಸ್ಯೆಯನ್ನು ತಂದೊಡ್ಡುವವನು ಯಾರು ಅಂದರೆ ಅದು ಶನಿ ಮಹಾದೇವ. ಅದಕ್ಕೆ ನೀವೇನು ಮಾಡಬೇಕು? ನವಗ್ರಹ ದೇವಸ್ಥಾನಗಳಿಗೆ ಹೋದಾಗ, ಪ್ರತಿ ಶನಿವಾರ ಹೋದಾಗ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ
ಛಾಯಾ ಗರ್ಭ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಅನ್ನುವ ಶ್ಲೋಕವನ್ನು ಮನಸ್ಸಿನಲ್ಲಿ 10 ಬಾರಿ ಹೇಳಿಕೊಂಡು ಭಕ್ತಿಯಿಂದ ಶನಿ ಮಹಾದೇವನಿಗೆ ನಮಸ್ಕಾರ ಮಾಡಿ ಬನ್ನಿ. ನಿಮಗೆ ಒಳ್ಳೆಯದನ್ನು ಖಂಡಿತ ಮಾಡ್ತಾನೆ. ಇನ್ನು 11ನೇ ಮನೆಯಲ್ಲಿ ರಾಹು ಸ್ಥಾಪಿತನಾಗಿದ್ದಾನೆ. ರಾಹು ಕೂಡ ಕಾಡುವ ಒಂದು ಗ್ರಹ ಅಂತ ನೀವು ತಿಳಿದುಕೊಂಡಿದ್ದರೆ ತಪ್ಪು. ಆತ ತಾನು ಇರುವ ಸ್ಥಾನಕ್ಕೆ ಅನುಗುಣವಾಗಿ ವರ, ಶಾಪ, ಕಾಡುವುದು, ಕೊಡುವುದು ಎಲ್ಲವನ್ನ ಮಾಡ್ತಾನೆ. ಹೀಗಾಗಿ ವೃಷಭ ರಾಶಿಯವರಿಗೆ ರಾಹು 11ನೇ ಮನೆಯಲ್ಲಿ ಇದ್ದುಕೊಂಡು ಒಳ್ಳೆಯದನ್ನ ಮಾಡಲಿದ್ದಾನೆ. ನಿಮಗೆ ವಿದೇಶಕ್ಕೆ ಹೋಗುವ ಯೋಗ ಬಂದರೂ ಬರುತ್ತೆ. ಶಿಕ್ಷಣದಲ್ಲಿ, ವ್ಯಾಪಾರದಲ್ಲಿ, ವಹಿವಾಟಿನಲ್ಲಿ ವಿದೇಶಕ್ಕೆ ಹೋಗುವ ಅವಕಾಶವೂ ಸಿಗಬಹುದು. ಉದ್ಯೋಗ ಸಿಕ್ಕೂ ಹೋಗಬಹುದು. ನಿಮ್ಮ ಹಣಕಾಸಿನ ಖರ್ಚು ವೆಚ್ಚಗಳನ್ನು ಈತ ಕಡಿಮೆ ಮಾಡ್ತಾನೆ. ನೋಡಿ, ಶನಿ ಮಹಾದೇವ ಹೆಚ್ಚು ಮಾಡಿದರೆ ಈತ ಕಡಿಮೆ ಮಾಡ್ತಾನೆ. ಗುರುವಿನ ಅನುಗ್ರಹ ನಿಮಗೆ ಆಯಿತು ಅಂದರೆ ನೀವು ಎಲ್ಲೋ ಹೋಗಿಬಿಡ್ತೀರಿ. ರಾಹುವಿನ ಬೆಂಬಲದ ಜೊತೆಗೆ ನೀವು ಎಲ್ಲೋ ಹೋಗಿಬಿಡ್ತೀರಿ. ಆ ಪ್ರಯತ್ನವನ್ನು ನೀವು ಮಾಡಬೇಕು, ಆ ಭಕ್ತಿಯನ್ನು ನೀವು ಉಳಿಸ್ಕೋಬೇಕು. ಅದು ನಿಮ್ಮ ತಲೆಯಲ್ಲಿ ಉಳಿಬೇಕು. ಇನ್ನು 5ನೇ ಮನೆಯಲ್ಲಿ ಕೇತು ಗ್ರಹ ಸ್ಥಾಪಿತವಾಗಿದೆ. ಹೀಗಾಗಿ ನಿಮ್ಮ ಈ ಸಾಂಸಾರಿಕ ಬದುಕಿನ ಪ್ರೀತಿ, ಪ್ರೇಮ, ಬಂಧು ಬಳಗ, ಮಮಕಾರ ಇವುಗಳನ್ನು ಈತ ಬಾಧಿಸಲಿದ್ದಾನೆ. ಈ ವರ್ಷ ನಿಮ್ಮ ಈ ಕೌಟುಂಬಿಕ ಸಂಬಂಧಗಳ ಮೇಲೆ ಈ ಕೇತುವಿನ ಪ್ರಭಾವ ಇದ್ದೇ ಇರುತ್ತೆ. ಹೀಗಾಗಿ ಈ ಕೇತುವಿನ ಪ್ರಭಾವದಿಂದ ನೀವು ಹೊರಗೆ ಬರಬೇಕಂದ್ರೆ ನಿಮ್ಮ ಕೋಪವನ್ನು ಒಂಚೂರು ಕಡಿಮೆ ಮಾಡಿಕೊಳ್ಳಿ. ನಿಮ್ಮ ಕುಟುಂಬದವರೊಂದಿಗೆ ಮಾತನಾಡುವಾಗ, ವ್ಯವಹಾರ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಪ್ರತಿದಿನ ನಿಮ್ಮ ಮನೆಯ ಮುಂದೆ ಗೋವು ಬಂದಾಗ ಭಕ್ತಿಯಿಂದ ನಮಸ್ಕಾರ ಮಾಡಿ ನಿಮ್ಮ ಕೈಲಾದ ಆಹಾರವನ್ನು ಅದಕ್ಕೆ ಕೊಡಿ. ನಿಮಗೆ ಕೇತು ದೋಷ ನಿವಾರಣೆಯಾಗುತ್ತೆ. ಅದರಿಂದ ನಿಮ್ಮ ಕುಟುಂಬಿಕವಾಗಿ ನಿಮ್ಮ ಅನ್ಯೋನ್ಯತೆ ಮತ್ತೆ ಸ್ಥಾಪಿತವಾಗುತ್ತೆ. ಈಗ ಒಟ್ಟಾರೆ ನೋಡಿದೆವು ಯಾವ್ಯಾವ ಗ್ರಹಗಳು ಎಲ್ಲೆಲ್ಲಿ ಯಾವ್ಯಾವ ಸ್ಥಾನದಲ್ಲಿವೆ, ಅವು ನಿಮಗೆ ಏನೇನು ಮಾಡಲಿವೆ ಅಂತ. ಆರೋಗ್ಯದ ವಿಷಯಕ್ಕೆ ಸಂಬಂಧಪಟ್ಟಂತೆ ಚಿಕ್ಕ ಪುಟ್ಟ ಸಮಸ್ಯೆಗಳಷ್ಟೇ ಬರ್ತವೆ. ದೊಡ್ಡ ಗಂಡಾಂತರಕಾರಿಯಾದಂತಹ ಸಮಸ್ಯೆಗಳೇನು ನಿಮಗೆ ಬರುವುದಿಲ್ಲ. ಆರೋಗ್ಯದಲ್ಲಿ ಕೊಂಚ ಅಲ್ಲಿ ಇಲ್ಲಿ ಏರಪೇರಾಗುವ ಸಂಭವನೀಯತೆ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ವೃತ್ತಿಯ ಬದುಕು, ನೌಕರಿ, ವ್ಯಾಪಾರ, ವಹಿವಾಟು ಮೊದಲ 6 ತಿಂಗಳು ಸಾಧಾರಣವಾಗಿರುತ್ತೆ. ನಂತರದ 6 ತಿಂಗಳಲ್ಲಿ ಬೆಳವಣಿಗೆಯನ್ನು ಕಾಣುತ್ತೆ. ನೀವು ಕಷ್ಟಪಟ್ಟು ಕೆಲಸ ಮಾಡಿದರೆ ನಿಮಗೆ ತಕ್ಕನಾದ ಪ್ರತಿಫಲಗಳು ದೊರಕಿಯೇ ದೊರಕುತ್ತವೆ. ಮತ್ತು ಉದ್ಯೋಗದಲ್ಲಿ ನಿಮಗೆ ಬದಲಾವಣೆಯಾಗುವ ಸಾಧ್ಯತೆ ಸಾಕಷ್ಟು ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಅಂಥ ಶೋಚನೀಯವಾಗಿ ಸಂಕಟ ಪಡುವಂತೆ, ಚಿಂತೆ ಮಾಡುವಂತೆ ಏನೂ ಇರುವುದಿಲ್ಲ. ಒಳ್ಳೆಯದೇ ಇರುತ್ತೆ. ಆದರೆ ಸ್ವಲ್ಪ ಖರ್ಚು ಹೆಚ್ಚಾಗುತ್ತೆ. ಶನಿಯ ದೃಷ್ಟಿಯಿಂದಾಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ದಟ್ಟವಾಗಿದೆ. ಹೀಗೆ ಒಟ್ಟಾರೆಯಾಗಿ ವೃಷಭ ರಾಶಿಯವರ 2024ರ ಈ ವರ್ಷ ಫಲವನ್ನು ನೋಡೋದಾದರೆ ಮಿಶ್ರ ಫಲವನ್ನು ಅವರಿಗೆ ಹೇಳಬಹುದು. ಗುರುವಿನ ದೃಷ್ಟಿ ಅವರ ಮೇಲೆ ಇದೆ. ಆದರೆ ಶುದ್ಧವಾಗಿ ಬದುಕನ್ನು ನೀವು ಬದುಕಿದರೆ ಗುರುಫಲ ನಿಮಗೆ ದೊರೆಯುತ್ತೆ. ಶನಿ ವಕ್ರನಾಗಿದ್ದಾನೆ. ನಿಮ್ಮ ಖರ್ಚು ವೆಚ್ಚಗಳನ್ನು ಸ್ವಲ್ಪ ಹೆಚ್ಚು ಮಾಡಲಿದ್ದಾನೆ. ಕೇತು 5ನೇ ಮನೆಯಲ್ಲಿ ಕುಳಿತಿದ್ದಾನೆ. ನಿಮ್ಮ ಕೌಟುಂಬಿಕ ಸಂಬಂಧದಲ್ಲಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರುವುದು ಒಳ್ಳೆಯದು. ನಿಮ್ಮ ವ್ಯಾಪಾರ ಚೆನ್ನಾಗಿ ನಡೆಯಲಿದೆ. 6 ತಿಂಗಳ ನಂತರ ನಿಮ್ಮ ಉದ್ಯೋಗ, ಲಾಭ ಎಲ್ಲವೂ ನಿಮಗೆ ಇಷ್ಟವಾಗುವ ರೀತಿಯಲ್ಲೇ ನಡೆಯುತ್ತೆ. ರಾಹುವಿನ ಅನುಗ್ರಹ ನಿಮ್ಮ ಮೇಲೆ ಇದೆ. ಇದರಿಂದಾಗಿ ನಿಮ್ಮ ಲಾಭ ಹೆಚ್ಚಾಗುತ್ತೆ. ವಿದೇಶಕ್ಕೆ ಹೋಗುವುದು, ಸನ್ಮಾನ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವುದು ಎಲ್ಲವೂ ಇದರಿಂದ ಸಾಧ್ಯವಾಗುತ್ತೆ. ವಿವಾಹವಾಗುವ ಯೋಗ ಇದೆ, ಮಕ್ಕಳು ಆಗುವ ಯೋಗ ಇದೆ. ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಇದು ಮಿಶ್ರ ಫಲದ ಯೋಗ ಅಂತ ಹೇಳಬಹುದು. ನೀವು ಆ ಮಹಾದೇವನಲ್ಲಿ ಭಕ್ತಿಯಿಂದ ನಡೆದುಕೊಳ್ಳಿ. ನಿಮಗೆ ಈ ವರ್ಷ ಸಂಕಟಗಳಿಂದ ಪಾರು ಮಾಡುತ್ತಾನೆ. ಧನ್ಯವಾದಗಳು. ನಿಮಗೆ ನಮ್ಮ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸದಾ ನಮ್ಮ ವಿಡಿಯೋಗಳನ್ನು ನೋಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.